ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಬೋದು. ಮೊದಲಿಗೆ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಿಲ್ಲ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕು. ಎಣ್ಣೆ ಕಾದ್ಮೇಲೆ ಈಗ ನಾನು ಡೈರೆಕ್ಟಾಗಿ ಬೆಂಡೆಕಾಯಿನ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ 1/2 ಲೆಮನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಬೆಂಡೆಕಾಯಲ್ಲಿ ಅಂಟಿರುತ್ತಲ್ವ, ಅದು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಆ್ಯಂಡ್ ನಾವು ಹೈ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ ಆ ಅಂಟೆಲ್ಲ ಬೇಗ ಹೊಟ್ಟೋಗುತ್ತೆ. ಈಗ ನೀವೇ ನೋಡ್ಬೋದು ನಿಂಬೆ ಹಣ್ಣಿನ ಜ್ಯೂಸ್ ಹಾಕಿದ ತಕ್ಷಣ ಎಷ್ಟು ಅಂಟು ಬಿಟ್ಕೊಳ್ತಾ ಇದೆ ಅಂತ. ಸೊ ಹೈ ಫ್ಲೇಮ್ನಲ್ಲಿಟ್ಟು ನಾವು ಇದನ್ನು ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ರೆ ಅಂಟೆಲ್ಲ ಕ್ಲೀನಾಗಿ ಹೊಟ್ಟೋಗುತ್ತೆ. ಈಗ ನೀವು ನೋಡ್ಬೋದು ಬೆಂಡೆಕಾಯಿ ಎಲ್ಲ ಕ್ಲೀನಾಗಿ ಫ್ರೈ ಆಗಿದೆ ಆ್ಯಂಡ್ ಅಂಟು ಕೂಡ ಇಲ್ಲ. ಈಗ ನಾನು ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ಹೀಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆಲ್ಲ ಚೆನ್ನಾಗಿ ಕಂಬೈನ್ ಆಗಿದೆ. ಈಗ ನಾನು ಇದನ್ನು ಬೇಯೋದಕ್ಕೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕಾಗಿಲ್ಲ, ಬಿಕಾಸ್ ಬೆಂಡೆಕಾಯಿ ಬೇಯೋದಕ್ಕೆ ತುಂಬ ಕಡಿಮೆ ನೀರು ತಗೊಳುತ್ತೆ. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ 5 ನಿಮಿಷ ಆಗಿದೆ. ತೆಗೆದು ನೋಡ್ತೀನಿ ಯಾವ ಥರ ಆಗಿದೆ ಅಂತ. ನೀವೇ ನೋಡ್ಬೋದು ಬೆಂಡೆಕಾಯಿ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ನಿಮಗೆ ಇಷ್ಟಕ್ಕೆ ಸಾಕು ಅಂದರೆ ಇಷ್ಟಕ್ಕೆ ಆಫ್ ಮಾಡ್ಕೊಳ್ಬೋದು, ಅಥವಾ ನನಗೆ ನಾರ್ಮಲಿ ಜಾಸ್ತಿ ರೋಸ್ಟ್ ಆಗಿದ್ರೆ ಇಷ್ಟ. ಬಟ್ ನಾನಿವತ್ತು ರೋಸ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ತುಂಬ ಕಡಿಮೆ ಇದೆ ಆ್ಯಂಡ್ ರೋಸ್ಟ್ ಮಾಡಿದರೆ ಇನ್ನೂ ಕ್ವಾಂಟಿಟಿ ಕಮ್ಮಿ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ರೋಸ್ಟ್ ಮಾಡಬೇಕಂದ್ರೆ ಏನು ಮಾಡ್ತೀನಿ ಅಂದರೆ ಹೀಗೆ ಓಪನ್ ಆಗಿಟ್ಬಿಟ್ಟು ಒಂದು 10 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಆಗ ಕಂಪ್ಲೀಟಾಗಿ ರೋಸ್ಟ್ ಆಗುತ್ತೆ ಆ್ಯಂಡ್ ತಿನ್ನೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಬೇಕಂದರೆ ಈ ಥರ ಮಾಡ್ಬೋದು, ಇಲ್ಲಾಂದರೆ ರೋಸ್ಟ್ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಅಷ್ಟೇ, ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂದರೆ ಸೊಪ್ಪು ಅನ್ನ. ಸೊ ನಾನಿವತ್ತು ಮನೆಯಲ್ಲಿ ಸೊಪ್ಪು ಮಾಡಿರೋದು, ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಬೆಂಡೆಕಾಯಿ ಫ್ರೈನ ಮಾಡಿದೆ. ಹೇಗಿದ್ರು ಮಾಡ್ತಿದ್ದೀನಲ್ಲ, ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡಿದೆ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್.